ಉತ್ತರಾಧಿಕಾರಿ ಸರ್? ಬಸವರಾಜ್ ಅಚ್ಚೇಗಾಂವ್ ಸರ್. ಲಕ್ಷಣ ಗ್ರಾಮದಲ್ಲಿ ಆಡಿಯೋ ವೈರಲ್ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಅದು ಯಾಕಂದ್ರೆ ಅವರೇ ಒಪ್ಕೊಂಡಾರ ಸರ್. ಇದು 10 ವರ್ಷ ಹಿಂದಿಂದ ಐತಿ, ಈಗ ತೆಗಿತಾರ ಅನ್ನೋದು ನಾವು ಹೇಳೋ ಪ್ರಶ್ನೆ ಬರಲ್ಲ ಸರ್ ಅಲ್ಲಿ. ಯಾಕಂದ್ರೆ ಅವರೇ ಒಪ್ಕೊಂಡ್ ಬೆಳಕ್ ಮುಗಿತ್ರಿ ಸರ್. ಅದು 10 ವರ್ಷ ಹಿಂದ್ಗಡೆ ಅದ, ಈಗ ಯಾಕೆ ತೆಗಿಬೇಕು, ಅವಾಗೆ ತೆಗಿಬೇಕು. ಈ ಉತ್ತರಾಧಿಕಾರಿ ಪ್ರಕ್ರಿಯೆ ಬದಲು ಈಗ ತೆಗಿಲಿಕತ್ತಾರ ಲಕ್ಷಣದವ್ರು ಅಂತ ಅವರು ಫೋನ್ದಾಗ ಕೇಳಿದೇವ್ರಿ ನಾವು. ಆದ್ರೂ ನಾವು ಗುರುಗಳಂತ ಅವರನ್ನು ಹೊತ್ತು ಮೆರೆಸಿ ಇಲ್ಲಿ ಎಲ್ಲಾ ಪೂಜಾ ಮಾಡಿದೆವು. ಇವರನ್ನು ಇಂಥವ್ರು ಹಿಂಗ್ ಮಾಡಿದ್ರು ಅಂತ ಈ ಜನರಿಗೆಲ್ಲ ಆಘಾತ ಆಗಿ ಆ ಒಂದು ಭಕ್ತಿ ಅನ್ನಂಥದ್ದು ಹೋಗಿ ಅವರಿಗೆ ಒಂದು ಬಹಳ ನೋವು, ಇಂಥದ್ದು ಮಾಡಿದ್ರಲ್ಲ ಅಂತ ನೋವಾಗಿ ಎಲ್ಲಾ ಭಕ್ತರ ಆಕ್ರೋಶ ವ್ಯಕ್ತಪಡಿಸ್ಯಾರ ಸರ್ ಇಲ್ಲಿ. ಯಾಕಂದ್ರೆ ಅವನು ಇಲ್ಲಿ ಬರೆಯಬಾರ್ದು. ಅವ ಆಡಿಯೋ ಪ್ರಕಾರ ನೋಡಿದ್ರೆ ಎಲ್ಲ ಈ ಮನೆಯಲ್ಲಿ ಟಿವಿ ಅದಾವ ಸರ್, ಫೋನ್ ಅದಾವ, ಎಲ್ಲಾ ಕಡೆ ಭಕ್ತರಿಗೆ ಬಹಳ ಅಸಮಾಧಾನ ಆಗ್ಯದ ಸರ್. ಇದು ಇಂಥ ಒಬ್ಬ ಗುರು ಇಂಥ ಕೆಲಸ ಮಾಡ್ಯಾನಂದ್ರೆ ಇದಕ್ಕೆ ಏನೂ ಕಾನೂನು ಬದ್ಧದಾಗ ಯಾರು ಅವ್ರಿಗೆ ಮಾತಾಡಿಸಿಲ್ಲ ಸರ್, ಇನ್ನೂ ತನಕ ಕೇಳಿಲ್ಲ. ಅವ್ರು ಇದ್ರ ಹೊಟ್ಟೆ ಆ ಭಯನೇ ಇಲ್ರಿ ಸರ್. ಅವರೊಬ್ರು ಬ್ರಹ್ಮಚಾರಿಯಾಗಿ ಇಂಥ ಒಂದು ಕೆಲಸ ಮಾಡ್ತಾರಂದ್ರೆ ಇದು ಅವ್ರ ಸ್ಥಾನಕ್ಕೆ ಯೋಗ್ಯತೆ ಅಲ್ಲ ಸರ್. ಇದು ಇಂಥ ಸ್ವಾಮಿಗಳು ಸಹಿತ ಇಲ್ಲಿ ಲಚಾಣಕ್ಕೆ ಬರೋದನ್ನು ಬಹಳ ಕಷ್ಟ ಅದ ಸರ್, ಬರಬಾರ್ದು ಅವರು. ಯಾಕಂದ್ರೆ ಇಷ್ಟೆಲ್ಲ ಲಚಾಣ ನಾಲ್ಕು ಭಕ್ತರಂದಾರ, ಅನೇಕ ರೀತಿಯಲ್ಲಿ ಲಚಾಣ ಭಕ್ತರು ಈ ಟೈಪ್ ಮಾತಾಡ್ಯಾರ. ಆದ್ರೂ ಇದು ಬಹಳ ಅವರು ಮಾಡಿದ್ದು ಬಹಳ ತಪ್ಪು ಕೆಲಸ ಸರ್. ಎಲ್ಲಾರು ಪ್ರತಿಯೊಬ್ಬರು ಮನೆಗೂ ಸರ್ ಹೆಣ್ಮಕ್ಳು ಸಹಿತ ಇವತ್ತೆಲ್ಲರೂ ಅವರಿಗೆ ಧಿಕ್ಕಾರ ಹಾಕ್ಲಿಕತ್ತಾರ, ಚೀಮಾರಿ ಹಾಕ್ಲಿಕತ್ತಾರ. ಇಂಥ ಒಬ್ಬ ದೊಡ್ಡ ಸ್ಥಾನದಲ್ಲಿ ಇಟ್ಕೊಂಡು ಇಂಥ ಹಲ್ಕ ಕೆಲಸ ಮಾಡಿದಾನ ಅಂದ್ರೆ ಇದು ಈ ಪೀಠಕ್ಕೆ ಇವ ಯೋಗ್ಯ ಅಲ್ಲ. ಇವನನ್ನ ಗುರು ಅಂತ ಒಪ್ಕೊಳಕ ಆಗೋದಿಲ್ಲ. ಇವರನ್ನು ಒಟ್ಟ ಈ ಪೀಠದಿಂದ ತ್ಯಾಗ ಮಾಡಿ ಅವರು ಮತ್ತೆ ತಮ್ಮ ಸಂಸಾರ ಮಾಡೋದಿತ್ತಂದ್ರೆ ಯಾರ್ದೋ ಜೊತೆ ಮಾಡ್ಕೊತ ಹೋಗಲಾಗ್ತಾರೆ. ಇಂಥ ಪೀಠಕ್ಕೆ ಹೊಳ್ಳಿ ಬರಬಾರ್ದು ಅಂತ ತಮಗ ಮೀಡಿಯಾದವರಿಗೆ ವಿನಂತಿಸಿ ಹೇಳ್ತೇವೆ ಸರ್. ಸರ್, ಇನ್ನೊಂದು ತಪ್ಪು ಮಾಡಿದ್ರು ಋಷಭಲಿಂಗ ಸ್ವಾಮೀಜಿಗಳು ಮೊನ್ನೆ ಉತ್ತರಾಧಿಕಾರಿ ಅವ್ರು ತಪ್ಪು ಮಾಡಿಲ್ಲ, ಅವ್ರು ಹಾಕ್ಬೋದಲ್ಲ? ಅವರು ಇನ್ನೊಂದು ಸರ ಅಲ್ಲಿ ಏನಾಗೈತ್ರಿ ಸರ್ ಅಂದ್ರೆ ಒಂದು ಗೊಂದಲ ಉಂಟು ಮಾಡ್ಯಾರ್ರಿ. ಅವರು ಒಂದು 5 ಮಂದಿ ಅದಕ್ಕೆ ನೇಮಕ ಮಾಡ್ಲಕ್ಕ ಒಂದು ಇಲ್ಲಿ ಮಠದಲ್ಲಿ ಸಭೆ ಅವರೇ ತಾವಾಗೆ ಹೇಳಿದ್ದು ಆಡಿಯೋ ವಿಡಿಯೋ ಎಲ್ಲ ಇದಾವ್ರಿ ಸರ್. ಅದು ಅದನ್ನು ಬಿಟ್ಟು ಇವ್ರು ಏಕಪಕ್ಷವಾಗಿ ಸಂಗಮೇಶ್ ಮುಜವಂತ್ ಸರ್. ಅದು ಯಾಕೈತ ಅನ್ನೋದಕ್ಕಿಂತ ಅವ್ರು ಮಾಡ್ಯಾರ ತೇನೇ ಆಗಿರ್ತದೆ ಸರ್. ಅವ್ರು ಮಾಡಿರ್ಲಿಕ್ಕಂದ್ರೆ ಯಾರು ಮಾಡಿದ್ರು ಅಂತ ಇದು ನಿಜಾನ? ಹಾ ಸತ್ಯ ಸರ್, 100% ಒಪ್ಕೊಳ್ಬೇಕು ಸರ್ ಎಲ್ಲ ಭಕ್ತರು. ನಾವು ಸರಿ, ಲಕ್ಷಣ ಎಲ್ಲ ಬಂದು ನೋಡ್ತಾ ಇರೋ ಉತ್ತರಾಧಿಕಾರಿ ಬಗ್ಗೆ ಮಾತಾಡ್ತಾರೆ. ಹಾ ರೀ, ಆಡಿಯೋ ವೈರಲ್ ಬಗ್ಗೆ ಯಾವ್ದು ಸಮಸ್ಯೆಗಳು ಇಲ್ಲ ಅಂತ ಒಂದು ಮೇಲ್ನೋಟ ಕಂಡು ಬರ್ತಾ ಇದೆ. ಹಾ ರೀ. ಬಟ್ ನೀವು ಅನ್ಕೊಂಡಾಗ ಇಲ್ಲಿ ಏನಿದೆ ಸರ್, ಇದು ಉತ್ತರಾಧಿಕಾರಿ ಆಯ್ಕೆ ಮಾಡೋದ್ರ ಸಂಬಂಧ ಇವರು ಗೊಂದಲ ಇದು ಮಾಡ್ಲತ್ತಾರ ಅವ್ರು ತಿಳ್ಕೊಂಡ್ರು ಸರ್. ಅದಕ್ಕೇನು ಸಂಬಂಧ ಇಲ್ರಿ. ಉತ್ತರಾಧಿಕಾರಿ ಅದೇನೇ ಬೇರೆನೇ ಇದೆ, ಇದು ಆಡಿಯೋನೇ ಬೇರೆ ಇದೆ ಸರ್. ಇದು ಅವರೇ ಒಪ್ಕೊಂಡ್ರಲ್ಲ ಸರ್. ನಿನ್ನೆ 10 ವರ್ಷದ ಹಿಂದೆ ಆಗೋದು ಈಗ ಯಾಕೆ ತೆಗಿತೀರಿ ಮತ್ತೆ ಒಪ್ಕೊಂಡ್ರಲ್ಲ ಸರ್. ಅದ್ರೊಳಗ ಒಪ್ಕೊಂಡ್ರಲ್ರಿ, ಒಪ್ಕೊಂಡ್ರಲ್ಲ. 10 ವರ್ಷದ ಆಗಿದೆ ಅಂದ್ರೆ ಅವಾಗ ಬಂದಿಲ್ಲ, ಇವಾಗ ಯಾಕೆ ಬಂದ? ಇವಾಗ ಯಾಕೆ ಬಂದ ಸರ್? ಇವಾಗ ಸಿಕ್ಕದು ಇವಾಗ ಬಂದ ಸರ್. ಈಗ 10 ವರ್ಷ ಹಿಂದೆ ಮಾಡ್ಲಿ ಸರ್, 2 ದಿವಸ ಹಿಂದೆ ಮಾಡ್ಲಿ ಸರ್. ಅದು ಯಾವಾಗ ತಪ್ಪು ಮಾಡೋದು ತಪ್ಪೇ ಸರ್. ಈಗ ಸಿಕ್ಕದಲ್ರಿ. ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಪೀಠದಿಂದ ತ್ಯಾಗ ಮಾಡ್ಬೇಕು ಸರ್. ನಮ್ಮ ಭಕ್ತರಿಗೆಲ್ಲ ಮನಸ್ಸಿಗೆ ನೋವಾಗಿರ್ ಸರ್ ಇವ್ರು ಮಾಡಿರ್ತಕ್ಕಂಥ. ಇಲ್ಲ ಋಷಭಲಿಂಗ ಸ್ವಾಮಿಗಳನ್ನು ತ್ಯಾಗ ಆಗ್ಬೇಕು ಸರ್, ಉತ್ತರಾಧಿಕಾರಿನ ತ್ಯಾಗ ಮಾಡಬೇಕು ಸರ್. ಮತ್ತೆ ಇವರೇ ಹೊಲಸು ಮಾಡ್ಬೇಕ್ರ ಅವರೆಲ್ಲಿದೆ ಸರ್? ಇನ್ನ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಿಲ್ಲಪ್ಪ ಅಂತಂದ್ರೆ ಅವರೇ ಒಪ್ಕೊಂಡ್ರಲ್ಲ ಸರ್. ನಿನ್ನೆ 10 ವರ್ಷದ ಹಿಂದ್ಗಡೆ ಆಗುದಪ್ಪ ಇದು ತಿಳಿಸಂದ್ರ ವಿಧಿ ವಿಜ್ಞಾನ ಪ್ರಕಾರ ಕಾನೂನಾತ್ಮಕ ಆಗ್ಲಿ ಸರ್. ಅದ್ರೊಳಗೆ ಏನೋ ತನಿಖೆ ಆಗ್ಲಿ, ಅದ್ರೊಳಗೇನು 2 ಮಾತಿಲ್ಲ ಸರ್. ಅದೇ ಈ ಲಕ್ಷಣ ಮಟ್ಟಕ್ಕೆ ಉತ್ತರಾಧಿಕಾರಿ ಬೇಡ. ಹಾ ಬೇಡ ಸರ್. ಅವ್ರು ಆಯ್ಕೆ ಮಾಡಿರ್ತಕ್ಕಂಥ ಉತ್ತರಾಧಿಕಾರಿ ಆಯ್ಕೆ ಬೇಡ ಸರ್. ಗುರುನೇ ಬೇಡ ಅಂದಕ್ರೇನ್ ಶಿಷ್ಯ ಇಲ್ಲಿ ಬಂದ ಸರ್. ಗುರುನೇ ಇಂಥ ಚೋದ ಕೆಲಸ ಮಾಡ್ಯಾನ ಸರ್. 4 ಆಡಿಯೋ ವೈರಲ್ ಆಗಿದ್ದು ನಿಜಾನ? ಹಾ ನಿಜ ಸರ್, 100% ನಿಜ ಸರ್. ಅವರೇ ಒಪ್ಕೊಂಡ್ರಲ್ಲ ಸರ್. ನಾವು ಒಪ್ಕೊಳ್ಳೋಕ್ಕಿಂತ ಅವರೇ ಒಪ್ಕೊಂಡ್ರಲ್ಲ. 10 ವರ್ಷದ ಹಿಂದ್ಗಡೆ ಆಗುದು ತಿಳಿಸಿಂದ್ರ